ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗುತ್ತಾ ಎಫ್ಐಆರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗೋದು ಫಿಕ್ಸಾ? ಹೈಕೋರ್ಟ್ ನಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರವಾಗುತ್ತೆ. ಹೈಕೋರ್ಟ್ ನಲ್ಲಿ ಸಿದ್ದು ವಿರುದ್ಧ ತೀರ್ಪು ಬಂದ್ರೆ ಎಫ್ಐಆರ್, ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಲೋಕಾಯುಕ್ತರಿಂದ ಸಿದ್ದರಾಮಯ್ಯ ತನಿಖೆ ಕೂಡ ನಿಶ್ಚಿತ. 40 ವರ್ಷದ ರಾಜಕೀಯ ಜೀವನದಲ್ಲಿ ಫಸ್ಟ್ ಟೈಮ್ ಕಪ್ಪು ಚುಕ್ಕೆ ಇದು. ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಎಫ್ಐಆರ್ ಕಪ್ಪು ಚುಕ್ಕಿ ಆಗತ್ತಾ? ಇದೇ ಕಾರಣಕ್ಕೆ ಸಿದ್ದರಾಮಯ್ಯಗೆ ಶುರುವಾಗಿದೆ ಡವ ಡವ ಡವ. ಎಂದು ಕೋರ್ಟ್ ನಲ್ಲಿ ಏನಾಗುತ್ತೋ ಏನೋ ಅನ್ನುವಂತಹ ಭಯ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಹಳ ಮಹತ್ವದ ದಿನವಾಗಿಬಿಟ್ಟಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟಿನಲ್ಲಿ ಕೊನೆಯ ಹಂತದ ವಿಚಾರಣೆ ಆಗತ್ತೆ. ಇವತ್ತು ಎಲ್ಲ ವಾದ ವಿವಾದಗಳನ್ನ ಆಲಿಸಿದ ಮೇಲೆ ಕೋರ್ಟಿನಿಂದ ಕೊನೆಯ ತೀರ್ಪು ಬರುತ್ತೆ. ಇವತ್ತು ಏನಾಗುತ್ತೆ ಅನ್ನೋದರ ಮೇಲೆ ನಿಂತಿದೆ ಮುಂದಿನ ಬಹಳ ಪ್ರಮುಖವಾಗಿರುವಂತಹ ರಾಜಕೀಯ ಬೆಳವಣಿಗೆಗಳು. ಹಾಗಾದ್ರೆ ಎಲ್ಲಾದ್ರೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪುಗಳು ಬಂದ್ರೆ ಎಫ್ಐಆರ್ ದಾಖಲಾಗೋದು ಫಿಕ್ಸಾ? ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಈಗ ನಿಂತು ಬಿಟ್ಟಿದೆ. ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ ನಲ್ಲಿ ಎಲ್ಲಾದ್ರೂ ತೀರ್ಪು ಬಂದ್ರೆ ಎಫ್ಐಆರ್ ದಾಖಲಾಗುತ್ತೆ. ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಗುತ್ತೆ. ಇನ್ನು ತನಿಖೆ ಕೂಡ ನಿಶ್ಚಿತ. 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದು ಕೂಡ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡವರು. ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ ನಲ್ಲಿ ತೀರ್ಪು ಬಂದ್ರೆ 40 ವರ್ಷದ ರಾಜಕೀಯ ಜೀವನದಲ್ಲಿ ಎಫ್ಐಆರ್ ಕಪ್ಪು ಚುಕ್ಕಿ ಆಗತ್ತೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯಗೆ ಶುರುವಾಗಿದೆ ಡವ 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 ಡವ. ಎಂದು ಕೋರ್ಟಿನಲ್ಲಿ ಬಹಳ ಮಹತ್ವದ ದಿನವಾಗಬಿಟ್ಟಿದೆ. ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯಕ್ಕೆ ಇನ್ನು ಬಹಳಷ್ಟು ಬೆಳವಣಿಗೆಗೆ ಸಾಕ್ಷಿ ಆಗತ್ತೆ. ಹೀಗಾಗಿ ಇವತ್ತು ಕೋರ್ಟಿನಲ್ಲಿ ಏನಾಗುತ್ತೋ ಏನೋ ಕಾದು ನೋಡಬೇಕು.